ನಮಸ್ಕಾರ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಚಿಕ್ಕಜಾಲ ಮತ್ತು ಬೆಟ್ಟಲ್ಸೂರು ಕ್ರಾಸ್ನ MVIT ಕ್ರಾಸ್ನಲ್ಲಿ ಮೆಟ್ರೋ ನಿಲ್ದಾಣ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕಳೆದ 2 ವರ್ಷಗಳಿಂದ ಆ ಭಾಗದ ಜನ ಮಾಡ್ತಾ ಇದ್ದಾರೆ. ಆ ಭಾಗದ ಸಾರ್ವಜನಿಕ ಬಂಧುಗಳು ಕಳೆದ 2 ವರ್ಷದಿಂದ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಈಗಾಗಲೇ ಮಾನ್ಯ ಶಾಸಕರಿಗೆ BMRCL ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ದುರಾದೃಷ್ಟ DPRನಲ್ಲಿ ಪ್ರಾಜೆಕ್ಟ್ನಲ್ಲಿ ತೋರಿಸಿದಂಥ ಸ್ಥಳಗಳಲ್ಲಿ ಇವತ್ತು ಮೆಟ್ರೋ ಸ್ಟೇಷನ್ ಅನ್ನು ಮಾಡದೆ ಸಾದಹಳ್ಳಿಯಿಂದ ಬಾಗ್ಲೂರು ಕ್ರಾಸ್ವರೆಗೂ ಸುಮಾರು 8.5 ಕಿಲೋಮೀಟರ್ ಯಾವುದೇ ರೀತಿಯಾದಂತಹ ಮೆಟ್ರೋ ಸ್ಟೇಷನ್ ಅನ್ನು ಕೊಡದೆ ಆ ಭಾಗದ ಜನಕ್ಕೆ ಇವತ್ತು ತಾರತಮ್ಯ ತೋರಿಸತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ಮತ್ತು BMRCL ಮಾಡ್ತಾ ಇದ್ದಾರೆ. ಈಗಾಗಲೇ ಗೊತ್ತಿದೆ, ಕಳೆದ ವಾರ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರ ಸಭೆಯನ್ನು ಕೂಡ ಮಾಡಲಾಗಿತ್ತು. ಅವರೆಲ್ಲ ಆಗ್ರಹ ಇಷ್ಟೇ, ಈ ಕ್ಷೇತ್ರದ ಶಾಸಕರಿಗೆ ಈ ಒಂದು ಬೆಂಗಳೂರಿನ ಹೆಬ್ಬಾಗಲು ಅಂತ ಕರೀತಕ್ಕಂಥ ಈ ಬ್ಯಾಟರಾಯನಪುರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ತಕ್ಕಂಥ ರಸ್ತೆಯಲ್ಲಿ ಒಂದು ಪುರಸಭೆ ಇರ್ತಕ್ಕಂಥ ಹುಣಸಮಾರನಹಳ್ಳಿಯ ಜನರ ಕಷ್ಟ ಕಾಣ್ತಾ ಇಲ್ವಾ? ಬೆಟ್ಟಲ್ಸೂರು ಹಾಗೂ ಚಿಕ್ಕಜಾಲ ಪಂಚಾಯಿತಿಗಳ ಸಭೆಗಳಲ್ಲಿ ನಿರ್ಧಾರ ಮಾಡಿ ನಮಗೊಂದು ಸ್ಟೇಷನ್ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯ ಇವಾಗ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಹೊಸ ಹೊಸ ಬಡಾವಣೆಗಳಿದೆ, ಸುಮಾರು 1 ಲಕ್ಷ ಪಾಪ್ಯುಲೇಷನ್ ಇದೆ ಅಂತ ಈಗಾಗಲೇ ಹೇಳ್ತಾ ಇರ್ತಕ್ಕಂಥ ಈ ಸ್ಥಳಗಳಿಗೆ ಮೆಟ್ರೋ ನಿಲ್ದಾಣವನ್ನು ಕೊಡದೆ ಸಾದಹಳ್ಳಿಯಿಂದ ಬಾಗ್ಲೂರು ಕ್ರಾಸ್ವರೆಗೂ 8.5 ಕಿಲೋಮೀಟರ್ ನೀವು ಮೆಟ್ರೋ ನಿಲ್ದಾಣ ಇದೆ. ಯಾವ ಪುರುಷಾರ್ಥಕ್ಕಾಗಿ ಈ ರಸ್ತೆಯಲ್ಲಿ ಮೆಟ್ರೋ ನಿಲ್ದಾಣ ಆಗ್ತಿದೆ ಅಂತ ಇವತ್ತೆಲ್ಲರೂ ಕೂಡ ನಾವು ಕೇಳ್ತಿದ್ದೇವೆ. ಮಾನ್ಯ ಶಾಸಕರನ್ನು ಆಗ್ರಹ ಪಡಿಸ್ತೇನೆ ನಾನು, ನೀವೊಬ್ಬ ಪ್ರಭಾವಿ ಸಚಿವರಿದ್ದೀರಾ, ಈ ಕ್ಷೇತ್ರದಲ್ಲಿ 18 ವರ್ಷ ಶಾಸಕರಾಗಿದ್ದೀರಾ, ನಿಮಗೆ ಇದು ಸಮಸ್ಯೆ ಅಂತ ಅನ್ಸಿಲ್ವಾ? ಯಾರು ಈ ಮೆಟ್ರೋ ನಿಲ್ದಾಣದ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿತ್ತು? ಈ ಸ್ಟೇಷನ್ಗಳನ್ನ ಈ ಭಾಗದ ಜನಕ್ಕೆ ತೊಂದರೆ ಆಗದೇ ರೀತಿ ನನ್ಗೆ ಆಶ್ಚರ್ಯ ಅನ್ಸುತ್ತೆ. ಈ ಕ್ಷೇತ್ರ ಶಾಸಕರಿಗೆ ನಾವು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿದ್ದೀರಾ, ಆದ್ರೆ ನಿಮಗೆ ಒಂದು ಪುರಸಭಾ ಕೇಂದ್ರಕ್ಕೆ ಒಂದು ಸೆಂಟರ್ ಹುಣಸಮಾರನಹಳ್ಳಿ ಒಂದು ಪುರಸಭಾ ಕೇಂದ್ರ, ಅಲ್ಲೊಂದು ಮೆಟ್ರೋ ಸ್ಟೇಷನ್ ಮಾಡಬೇಕು, ಆ ಜನಕ್ಕೆ ಅನುಕೂಲ ಮಾಡಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಚಿಕ್ಕಜಾಲದಲ್ಲಿ ಇವತ್ತು ಗ್ರಾಮ ಪಂಚಾಯತಿಯಿಂದ ರೆಸೊಲ್ಯೂಷನ್ ಮಾಡಿ ಕೊಡ್ತಾರೆ ನಿಮ್ಗೆ ಒಂದು ಮನವಿ ಪತ್ರವನ್ನ, ಬೆಟ್ಟಲ್ಸೂರು ಪಂಚಾಯತಿಯವರು ಕೊಡ್ತಾರೆ, ಈ ಭಾಗದ ಸಂಘ ಸಂಸ್ಥೆಗಳು ತಮ್ಮನ್ನು ಭೇಟಿ ಮಾಡಿಕೊಡ್ತದೆ. ಆದ್ರೆ ಯಾರ ಕಷ್ಟ ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ನಿಮ್ಗೆ ಭವಿಷ್ಯದ ಬ್ಯಾಟರಾಯನಪುರ ಕ್ಷೇತ್ರ ಯಾವ ರೀತಿ ಬೆಳೀತಾ ಇದೆ, ಬೆಂಗಳೂರು ಉತ್ತರ ಬೆಂಗಳೂರಿನ ಹೆಬ್ಬಾಗಲ್ ಅಂತ ನಾವು ಬ್ಯಾಟರಾಯನಪುರ ಕರಿತೀವಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಇದೆ. ಇಂಥ ರಸ್ತೆಯಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಮ್ಮ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಜನರು ಏನು ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಯಾರಿಗೂ ಅನ್ಸಿಲ್ವಾ? ಯಾವ ರೀತಿಯಾದಂತಹ ಡೆನ್ಸಿಟಿ ಇವತ್ತು ಪಾಪ್ಯುಲೇಷನ್ ಡೆನ್ಸಿಟಿ ಏನಿದೆ, ವೆಹಿಕಲ್ ಡೆನ್ಸಿಟಿ ಏನಿದೆ, ಈಗಿರ್ತಕ್ಕಂಥದ್ದು ಏನಿದೆ, ಮುಂದೆ ಯಾವ ಪ್ರಮಾಣದಲ್ಲಿ ಇದು ಹೆಚ್ಚಾಗಬಹುದು ಅಂತಕ್ಕಂಥ ಒಂದು ಕನಿಷ್ಠ ಜ್ಞಾನನೂ ಇಲ್ಲದೆ ಇಷ್ಟು ದೊಡ್ಡ ಹೋರಾಟ ಕಳೆದ 2 ವರ್ಷಗಳಿಂದ ಮಾಡ್ತಾ ಇದ್ರು ಕೂಡ ಬೇಜವಾಬ್ದಾರಿಯಿಂದ ನೀವಿದ್ದೀರಾ. ಇದಕ್ಕೆ ನನ್ನ ಧಿಕ್ಕಾರ ಇದೆ. ಮಾನ್ಯ ಶಾಸಕರೇ, ನೀವು ಈ ಭಾಗದ ಜನರ ಸಮಸ್ಯೆಯ ಧ್ವನಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು, BMRCL ಅಧಿಕಾರಿಗಳನ್ನು ಕರೆಸಬೇಕು. ತಕ್ಷಣ ಈ 2 ಚಿಕ್ಕಜಾಲ ಮತ್ತು VIT ಕ್ರಾಸ್ ಏನಿದೆ ಅಲ್ಲಿ ಮೆಟ್ರೋ ನಿಲ್ದಾಣ ಅದಕ್ಕೆ ಎಲ್ಲ ಪ್ರಯತ್ನವನ್ನು ನೀವು ಮಾಡಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ನಾವು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಶಾಸಕರೇ, ನೀವು DPR ಅಲ್ಲಿ ಇರ್ತಕ್ಕಂಥ ಪ್ಲಾನ್ ಏನು ಅಂತ ತಾವು ನೋಡಿದ್ರಿ. ಚಿಕ್ಕಜಾಲದಲ್ಲೂ ಮತ್ತು ಬೆಟ್ಟಲ್ಸೂರಿನ MVIT ಕ್ರಾಸ್ನಲ್ಲಿ ಮೆಟ್ರೋ ಸ್ಟೇಷನ್ ಮಾಡ್ತೀವಿ ಅಂತ ಇಂದಿನ ಪ್ಲಾನ್ ತೋರಿಸಿದ್ದಾರೆ. ಆದ್ರೆ ತಮಗೆ ಈ ಸ್ಟೇಷನ್ ಆಗದೆ ಇರತಕ್ಕಂಥದ್ದು ಗಮನಕ್ಕೆ ಬಂದಿಲ್ವಾ? ನಾನು ಅದಕ್ಕೆ ಹೇಳ್ತಿರೋದು, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ BMRCL ಅಧಿಕಾರಿಗಳ ಸಭೆಯನ್ನು ಕರೆದು ತಾವು ಕೂಡ ಕೂತು ಕೇಳಬೇಕು. ನಿಮಗೆ ಸಾದಹಳ್ಳಿಯಿಂದ ಬೆಟ್ಟಲ್ಸೂರು ಕ್ರಾಸ್ವರೆಗೂ ಕೂಡ 8.5 ಕಿಲೋಮೀಟರ್ ಒಂದು ಸ್ಟೇಷನ್ ಕೊಟ್ಟಿಲ್ಲಲ್ಲ, ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥ ಕೇಳ್ತಕ್ಕಂಥ ಜವಾಬ್ದಾರಿ ನಿಮ್ಗಿಲ್ವಾ? ಆ ಜವಾಬ್ದಾರಿಯನ್ನ ತಾವು ನಿರ್ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನಾವೇನು ವಿಶೇಷವಾಗಿ ಕೇಳ್ತಿಲ್ಲ. ತುಮಕೂರು ರಸ್ತೆಯಲ್ಲಿ ನೀವು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಸ್ಟೇಷನ್ ಕೊಟ್ಟಿದ್ದೀರಾ. ಮೈಸೂರು ರಸ್ತೆಯಲ್ಲಿ 1.5-2 ಕಿಲೋಮೀಟರ್ ಅಲ್ಲೇ ಇದೆ. ಕನಕಪುರ ರಸ್ತೆಯಲ್ಲೂ ಕೂಡ ಅದೇ ಸ್ಥಿತಿ ಇದೆ. ಬೆಂಗಳೂರು ಸಿಟಿ ಸೆಂಟ್ರಲ್ ಅಂತೂ 1-1.5 ಕಿಲೋಮೀಟರ್ಗಿಂತ ಹೆಚ್ಚೆಲ್ಲೂ ಇಲ್ಲ. ನಮ್ಮಲ್ಲಿ ಯಾಕೆ 8.5 ಕಿಲೋಮೀಟರ್ ಒಂದು ಸ್ಟೇಷನ್ ಇಲ್ದಂಗೆ ಆಗಿದೆಯಲ್ಲ, ಇದರ ಅರಿವು ನಿಮ್ಗೆ ಆಗ್ತಾ ಇಲ್ವಾ? ಈಗಾಗಲೇ ನಿಮ್ ಬೇಜವಾಬ್ದಾರಿಯಿಂದ ನಮ್ಮ ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿ ಹೆಬ್ಬಾಳದಲ್ಲಿ ಏನಾಗ್ತಿದೆ ನೋಡ್ತಿದ್ದೀನಿ. ಯಾಕಂದ್ರೆ 18 ವರ್ಷ ನೀವು ಒಬ್ಬ ಶಾಸಕರಾಗಿ ಆ ಸಮಸ್ಯೆಯನ್ನ ಸರಿಯಾಗಿ ಇವತ್ತು ಪ್ರೆಸೆಂಟ್ ಮಾಡಿದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಎಲ್ಲಾ ಕಡೆ ಬ್ಯಾಟರಾಯನಪುರ ಕ್ಷೇತ್ರದ ಯಾವ ಭಾಗದಲ್ಲಿ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್ ಆಗಿ ಜನ ಒದ್ದಾಡ್ತಾ ಇದ್ದಾರೆ. ಮತ್ತೆ ಹುಣಸಮಾರನಹಳ್ಳಿಯಲ್ಲೂ ಕೂಡ ಇದೇ ಸ್ಥಿತಿ ಬರಬೇಕಾ? ಚಿಕ್ಕಜಾಲದಲ್ಲೂ ಇದೇ ಸ್ಥಿತಿ ಬರಬೇಕಾ? ಬೆಟ್ಟಲ್ಸೂರು ಕ್ರಾಸಲ್ಲೂ ಕೂಡ ಇದೇ ಸ್ಥಿತಿ ಬರಬೇಕಾ? ಅಲ್ಲಿ ಯಾರು ಮಧ್ಯಮ ವರ್ಗದವರು ಮೆಟ್ರೋ ಹತ್ತಿ ಸಿಟಿಗೆ ಬರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬಾರ್ದ?
ಆ ಭಾಗದಲ್ಲಿ ಹೊಸದಾಗಿ ಬಡಾವಣೆಗಳಾಗ್ತಾ ಇದೆ, ನಿಮ್ಗೆ ಗೊತ್ತಿದೆ. ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಕೈಗಾರಿಕೆಗಳಿದೆ. ನೀವು ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾಗೆ ಕನೆಕ್ಟ್ ಮಾಡತಕ್ಕಂತ ರಸ್ತೆ ಅದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಕ್ಕಂತ ಎಂಪ್ಲಾಯೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರು ಉತ್ತರ ಯಾವ ಭಾಗ ಅಂತ ಹೆಬ್ಬಾಗಿಲು ಅಂತ ಕರೀತೀವೋ, ಬೇರೆ ಬೇರೆ ರಾಜ್ಯಕ್ಕೆ ಕೂಡ ಸಂಪರ್ಕ ಕಲ್ಪಿಸ್ತಕ್ಕಂಥ ಜಾಗ ಅದು. ಅಲ್ಲಿಂದ ಸಿಟಿ ಕನೆಕ್ಟ್ ಕೊಟ್ರೆ ಬೆಂಗಳೂರು ಮಹಾನಗರದಲ್ಲಿ ಹೆಬ್ಬಾಳದಲ್ಲಿ ಏನ್ ಟ್ರಾಫಿಕ್ ಅಂತ ಇದ್ದಾರೆ ಅದನ್ನು ನಿಯಂತ್ರಣ ಮಾಡೋಕ್ಕೂ ಕೂಡ ಸಾಧ್ಯ ಇದೆ. ಆದ್ರೆ ಆ ಜವಾಬ್ದಾರಿ ನಿಮಗೆ ಕಾಣಿಸ್ತಾ ಇಲ್ವಾ? ನಾನು ನಿಮ್ಗೆ ಆಗ್ರಹ ಪಡಿಸ್ತೇನೆ, ದಯಮಾಡಿ ಈಗಲಾದ್ರೂ ನೀವು ಎಚ್ಚೆತ್ತುಕೊಳ್ಳಿ. ತಕ್ಷಣ ನಾವು ಈಗಾಗಲೇ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಕಳೆದ ವಾರ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರ ಸಭೆಯನ್ನು ಕರೆದ್ವಿ. ಆ ಸಭೆಯಲ್ಲಿ ಈಗ ಸುಮಾರು 10,000 ಪತ್ರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದು ಪತ್ರ ಚಳವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ಎಲ್ಲರೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಬರೀತಾ ಇದ್ದಾರೆ, ಎಲ್ಲ ಕೈಗಾರಿಕೆಗಳಲ್ಲಿ ಬರೀತಾ ಇದ್ದಾರೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಬರೀತಿದ್ದಾರೆ, ಕಾಲೇಜುಗಳಲ್ಲಿ ಬರೀತಾ ಇದ್ದಾರೆ, ಸಂಘ ಸಂಸ್ಥೆಗಳು ಕೂಡ ಬರೀತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿ, ನಮ್ಮ ಶಾಸಕನಿಗಂತೂ ಜವಾಬ್ದಾರಿ ಇಲ್ಲ, ನಮ್ಮ ಶಾಸಕನಿಗೆ ಅದನ್ನು ಏನು ಅಂತ ಗಮನಿಸ್ತಕ್ಕಂತ ಪುರ್ಸತ್ತಿಲ್ಲ, ತಾವು ಮುಖ್ಯಮಂತ್ರಿಗಳಿದ್ರ ನೀವು ಗಮನಿಸಿ ನಮ್ಮ ಸ್ಟೇಷನ್ ಮಾಡಿಕೊಡಿ ಅಂತ ನಾವು ನೇರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನೀವು ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಭಾಗದ ಜನರ ಜ್ವಲಂತ ಸಮಸ್ಯೆ ಆಗೋಕ್ ಮುಂಚೆನೆ ತಾವು ಮೆಟ್ರೋ ನಿಲ್ದಾಣವನ್ನ ಮಾಡಬೇಕಾದಂತ ಜವಾಬ್ದಾರಿಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಬಿಎಂಆರ್ಸಿ ಅಧಿಕಾರಿಗಳ ಸಭೆಯನ್ನು ಕರೆದು ಈ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ಇವತ್ತು ನಾವು ಮುಖ್ಯಮಂತ್ರಿಗಳು ಮನವಿ ಪತ್ರ ಕೊಡ್ತಿದ್ದೇವೆ, ಜೊತೆಗೆ ಅವರಿಗೆ ಪತ್ರ ಚಳವಳಿಯ ಮೂಲಕ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೇನಾದ್ರೂ ಮುಂದಿನ ಹಂತದಲ್ಲಿ ಆಗದೇ ಇದ್ರೆ, ನೀವು ಆ ಜವಾಬ್ದಾರಿಯನ್ನು ತಗೊಳ್ತಾ ಇದ್ರೆ ನಾವು ನಿಮ್ಮ ಮನೆ ಮುಂದೆ ಕೂತು ಮನವಿಯನ್ನು ಕೊಡಬೇಕಾದಂತಹ ಸ್ಥಿತಿ ತನಕಬಾರದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಜನಪರವಾಗಿ ಭವಿಷ್ಯದ ಬ್ಯಾಟರಿಯನ್ನು ದೃಷ್ಟಿಯಿಂದ ಮಧ್ಯಮ ವರ್ಗದವರನ್ನ ಯೋಚನೆ ಮಾಡಿ ತಕ್ಷಣ ತಾವು ಕಾರ್ಯಪ್ರವೃತ್ತ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ನಮಸ್ಕಾರ.